Hello students, welcome to your channel Parivartan Physics. See, in this video we'll see MCQs on electric charges and field, right? So these MCQs videos are helpful for your preparatory exam also, for your final annual examination also, right? So the MCQs which I have taken here, these are the MCQs which have been released by the board in the question bank. ಸೊ ಬೋರ್ಡ್ ಕಡೆಯಿಂದ ಏನು 2024-25 ಅಕಾಡೆಮಿಕ್ ಇಯರ್ ಒಂದು ಕ್ವೆಶನ್ ಬ್ಯಾಂಕ್ ರಿಲೀಸ್ ಆಗಿದೆ. ಆ ಕ್ವೆಶನ್ ಬ್ಯಾಂಕ್ ಒಳಗಿರುವಂಥ MCQs ಗಳನ್ನ ನಾನು ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಲೆಟ್ ಅಸ್ ಗೋ ಥ್ರೂ ದ MCQs ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಓಕೆ, ಸಿ ದ ಫಸ್ಟ್ ಕ್ವೆಶನ್ ಇಸ್, ನೋಡ್ರಿ ಫಸ್ಟ್ ಕ್ವೆಶನ್ ಏನದ, ವೆನ್ ಅ ಗ್ಲಾಸ್ ರಾಡ್ ಇಸ್ ರಬ್ಡ್ ವಿತ್ ಸಿಲ್ಕ್ ಕ್ಲೋತ್. ಸೊ ಗ್ಲಾಸ್ ರಾಡ್ ಅನ್ನು ಸಿಲ್ಕ್ ಕ್ಲೋತ್ ಜೊತೆಗೆ ರಬ್ ಮಾಡಿದಾಗ ಏನಾಗ್ತದೆ, ಈಗ ಇದೊಂದು ಗ್ಲಾಸ್ ರಾಡ್ ಅದ ಅಂತ ಇಟ್ಕೊರಿ, ಅಂಡ್ ದಿಸ್ ಇಸ್ ದ ಸಿಲ್ಕ್ ಕ್ಲೋತ್. ಇದು ನಮಗೆ ಸಿಲ್ಕ್ ಕ್ಲೋತ್ ಅದ ಅಂತ ಇಟ್ಕೊರಿ, ದಿಸ್ ಇಸ್ ದ ಗ್ಲಾಸ್ ರಾಡ್. What happens? Glass rod will lose the electrons and silk cloth will gain the electrons. So ಇದು electrons gain ಮಾಡ್ಕೊಳ್ಳೋದ್ರಿಂದ ಇದು ನೆಗೆಟಿವ್ ಆಗ್ತದ್ರಿ, ಇದು electrons ಲೂಸ್ ಮಾಡ್ಕೊಳ್ಳೋದ್ರಿಂದ ಇದು ಪಾಸಿಟಿವ್ ಆಗ್ತದ್ರಿ. Which will lose the body which loses the electrons, it becomes positive. Body which gains the electrons, it becomes negative, right? So silk cloth ನಮಗೆ ನೆಗೆಟಿವ್ ಆಗ್ತದ್ರಿ, ಗ್ಲಾಸ್ ರಾಡ್ ಪಾಸಿಟಿವ್ ಆಗ್ತದೆ. ಸೊ ಈ ತರ ಫ್ರಿಕ್ಷನ್ ಒಳಗೆ ನಮಗೆ ಏನೇನು ಚಾರ್ಜಸ್ ಗಳು ಇದಾಗ್ತಾವಲ್ಲ, ಯಾವ್ದು ಪಾಸಿಟಿವ್ ಆಗ್ತದೆ ಯಾವ್ದು ನೆಗೆಟಿವ್ ಆಗ್ತದೆ ಅಂತ ನೋಡ್ಲಿಕ್ಕೆ I have given a table here. So ಇಲ್ಲಿ ಒಂದು ಟೇಬಲ್ ಅದ, ನೀವು ಇದನ್ನ ನೋಡ್ಕೊಂಡ್ರೆ ಗೊತ್ತಾಗ್ಬೇಕು. ಸಿ ಗ್ಲಾಸ್ ರಾಡ್ ನೋಡ್ರಿ, ಪಾಸಿಟಿವ್ ಚಾರ್ಜ್ ಗ್ಲಾಸ್ ರಾಡ್ ಸಿಲ್ಕ್ ಕ್ಲೋತ್ ನೀವು ರಬ್ ಮಾಡಿದಾಗ ಗ್ಲಾಸ್ ರಾಡ್ ಬಿಕಮ್ಸ್ ಪಾಸಿಟಿವ್, ಸಿಲ್ಕ್ ಕ್ಲೋತ್ ಬಿಕಮ್ಸ್ ನೆಗೆಟಿವ್. ಫ್ಲಾನೆಲ್ or ಕ್ಯಾಟ್ ಸ್ಕಿನ್ ಬಿಕಮ್ಸ್ ಪಾಸಿಟಿವ್, ಇಬೋನೈಟ್ರೈಡ್ ಬಿಕಮ್ಸ್ ನೆಗೆಟಿವ್. ಉಲನ್ ಕ್ಲೋತ್ ಬಿಕಮ್ಸ್, ಉಲನ್ ಕ್ಲೋತ್ ಮತ್ತೆ ಅಂಬರ್ ರಾಡ್, ಉಲನ್ ಕ್ಲೋತ್ ಮತ್ತೆ ಅಂಬರ್ ರಾಡ್ ನೀವು ರಬ್ ಮಾಡಿದಾಗ ಉಲನ್ ಕ್ಲೋತ್ ಪಾಸಿಟಿವ್ ಆಗ್ತದೆ, ಅಂಬರ್ ರಾಡ್ ನೆಗೆಟಿವ್ ಆಗ್ತದೆ. ಉಲನ್ ಕೋಟ್ ಅಂಡ್ ಪ್ಲಾಸ್ಟಿಕ್ ಸೀಟ್, ಉಲನ್ ಕೋಟ್ ಮತ್ತು ಪ್ಲಾಸ್ಟಿಕ್ ಸೀಟ್ ರಬ್ ಆದಾಗ ಪಾಸಿಟಿವ್, ಉಲನ್ ಕೋಟ್ ಬಿಕಮ್ಸ್ ಪಾಸಿಟಿವ್, ಪ್ಲಾಸ್ಟಿಕ್ ಸೀಟ್ ಬಿಕಮ್ಸ್ ನೆಗೆಟಿವ್. ಉಲನ್ ಕಾರ್ಪೆಟ್ ಅಂಡ್ ರಬ್ಬರ್ ಶೂಸ್, ಉಲನ್ ಕಾರ್ಪೆಟ್ ಬಿಕಮ್ಸ್ ಪಾಸಿಟಿವ್, ರಬ್ಬರ್ ಶೂಸ್ ಬಿಕಮ್ಸ್ ನೆಗೆಟಿವ್. ಸೊ ಈ ಟೇಬಲ್ ನೆನ್ಪಿಟ್ಕೊರಿ, ಮೇನ್ಲಿ ಇದ್ರೊಳಗೆ ಇದು ಒಂದೇ ಕೇಸ್ ರೀ, ಯಾವುದು ಗ್ಲಾಸ್ ರಾಡ್ ಅಂಡ್ ಸಿಲ್ಕ್ ಕ್ಲೋತ್. ಸೊ ಇದ್ರೊಳಗೆ ನಮಗೆ ಗ್ಲಾಸ್ ರಾಡ್ ಬಿಕಮ್ಸ್ ಪಾಸಿಟಿವ್, ಸಿಲ್ಕ್ ಕ್ಲೋತ್ ಬಿಕಮ್ಸ್ ನೆಗೆಟಿವ್, ಬಿಕಾಸ್ ಗ್ಲಾಸ್ ರಾಡ್ ಲೂಸಸ್ ಎಲೆಕ್ಟ್ರಾನ್ಸ್, ಸಿಲ್ಕ್ ಕ್ಲೋತ್ ಗೇನ್ಸ್ ಎಲೆಕ್ಟ್ರಾನ್. ಸೊ ಇಲ್ಲಿ ನಮಗೆ ಯಾವ ಆಪ್ಷನ್ ಕರೆಕ್ಟ್ ಆಗ್ತದೆ ನೋಡ್ರಿ. See option B, glass rod will lose electrons and silk cloth will gain electrons. Okay, ಇಲ್ಲಿ ಡೈರೆಕ್ಟ್ಲಿ ಈ ತರ ಕೊಟ್ಟಿದ್ದಾರೆ, glass rod will lose electrons to the silk cloth, right? ಅಂದ್ರೆ option B is correct. Sorry, option B is correct. Option B is correct. Okay, next, second one. The electric field at a distance r from infinitely long. Let me take it here. Okay, so the electric field at a distance r from infinitely long straight uniformly charged wire is proportional to r. Okay, ಈಗ ನೋಡ್ರಿ electric field due to infinitely long charged wire the formula ಏನದ, E is equal to lambda linear charge density divided by 2 pi epsilon naught r. Then what is the relation between electric field and the distance? It is inversely proportional according to this formula, correct? So which option is correct then? Option A, inversely proportional to r. Option A is correct. First question, option B is correct. Third question nodri, which of the following charges is not possible? ಇಲ್ಲಿ ನೋಡ್ರಿ, ಇದು ಸ್ವಲ್ಪ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿ ಬರಬೇಕು. However, it is the MCQ of board exam ಒಳಗೆ ನಿಮಗೆ ಕ್ಯಾಲ್ಕುಲೇಟರ್ ಅಲ್ಲೋ ಇರ್ತದೆ. We know very well, according to quantization rule, electric charges are always, electric charge is quantized, right? Quantized ಅಂತಂದ್ರೆ you can transfer n number of electrons to one body to another body. ಅಂದ್ರೆ ನೀವೀಗ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ನೀವು ಚಾರ್ಜ್ ಅನ್ನು ಕೊಡಬೇಕಾದ್ರೆ ಮಿನಿಮಮ್ ಒಂದು ಎಲೆಕ್ಟ್ರಾನ್ ನೀವು ಕೊಡಬಹುದು, 2 ಕೊಡಬಹುದು, 3 ಕೊಡಬಹುದು. You cannot give 1.5 electrons, you cannot give 2.5 electrons, ಅಥವಾ you cannot give 0.5 electrons. That is quantization. Minimum ಒಂದು ಎಲೆಕ್ಟ್ರಾನ್ ನೀವು ಕೊಡಬಹುದು. ಈಗ ನೋಡ್ರಿ, ಒಂದು ಎಲೆಕ್ಟ್ರಾನ್ ಚಾರ್ಜ್ ಅಷ್ಟೇ 1.602 into 10 to the power minus 19. ಇದು ಒಂದು ಎಲೆಕ್ಟ್ರಾನ್ ಚಾರ್ಜ್ ರೀ, ರೈಟ್? ಸೊ ಈಗ ನೋಡ್ರಿ, ಈ 1.602 ಏನದಲ್ಲ, 1.602, if I multiply it by 2, how much I will get? 3.204. 3.204 is there? Yes. So this charge is possible. ಈ ಚಾರ್ಜ್ ಅಂತೂ ಪಾಸಿಬಲ್ ಅದ ರೀ, ಯಾಕಂದ್ರೆ ಇದು ಬೇಸಿಕ್ ಚಾರ್ಜ್ ಅದ. 1.602 into 10 to the power minus 19. 2 ಎಲೆಕ್ಟ್ರಾನ್ಸ್ ನೀವು ಚಾರ್ಜ್ ತಗೊಂಡ್ರೆ ಇಟ್ ವಿಲ್ ಬಿ 3.204 into 10 to the power minus 19. ನಾವು 2 ದಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ವಿ, ರೈಟ್? ಓಕೆ, ಈಗ ಅದ 1.602 ಗೆ I will multiply it by 4. I will multiply it by 3. If I multiply it by 3, I will get 4.806. Is there 4.806 here? No. Okay, ಇರ್ಲಿ, ಇದು ಪಾಸಿಬಲ್ ಅದ, ಬಟ್ ಇದ್ರೊಳಗೆ ಕೊಟ್ಟಿಲ್ಲ. Okay, next, 1.602 ಗೆ I will multiply it by 5. I will multiply it by 4. What I will get? 6.408. 6.408 is here. So ನೋಡ್ರಿ, ನಮಗೆ 6.408 ಮ್ಯಾಕ್ಸ್, ಈಗ ನಾವು 4 ದಿಂದ ಮಲ್ಟಿಪ್ಲೈ ಮಾಡಿದಾಗ 6.408 ಬಂತ.
3 ದಿಂದ ಮಲ್ಟಿಪ್ಲೈ ಮಾಡ್ಕೊಂಡಾಗ ಇಟ್ ವಾಸ್ ಲೆಸ್ ದನ್ 6.408. ಸೊ ಹಿಯರ್ ನಮಗೆ ಕೊಟ್ಟಂತ ಆಪ್ಷನ್ ಒಳಗೆ ಇದು ಪಾಸಿಬಲ್ ಅದ, ಇದು ಪಾಸಿಬಲ್ ಅದ, ಇದು ಪಾಸಿಬಲ್ ಅದ್ರಿ. ದೀಸ್ ಚಾರ್ಜಸ್ ಆರ್ ಪಾಸಿಬಲ್, ಬಟ್ ವಿ ವಿಲ್ ನಾಟ್ ಗೆಟ್ ದಿಸ್ ನಂಬರ್ 5.607 ನಂಬರ್ ನಮಗೆ ಬರುದಿಲ್ಲ. ಸೊ ಇಲ್ಲೇ ವಿಚ್ ಇಸ್ ನಾಟ್ ಪಾಸಿಬಲ್ ಅಂತ ಕೇಳಿದಾರೆ. ನಾಟ್ ಪಾಸಿಬಲ್ ಯಾವ್ದ? ಆಪ್ಷನ್ ಸಿ ಇಸ್ ನಾಟ್ ಪಾಸಿಬಲ್ ಅಂತ ಅರ್ಥ. ಕರೆಕ್ಟ್. ಯಾಕಂದ್ರೆ ನೀವು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಜೊತೆಗೆ 3 ಮಲ್ಟಿಪ್ಲೈ ಮಾಡ್ಕೊಂಡಾಗ ನಂಬರ್ ಇದಕ್ಕಿಂತ ಕಮ್ಮಿ ಬಂತು, 4 ಮಲ್ಟಿಪ್ಲೈ ಮಾಡ್ಕೊಂಡಾಗ ನಂಬರ್ ಇಷ್ಟು ಬಂತು. ಸೊ ಇದು ಮಿಡಲ್ ವ್ಯಾಲ್ಯೂ ಅದ, ವಿಚ್ ಇಸ್ ನಾಟ್ ಪಾಸಿಬಲ್. Okay, we'll go for the next question. The electrostatic force between the two charges in vacuum is given by F is equal to K Q1 into Q2 by R square, where K is. Okay, K ಅಂದ್ರೆ ಏನಂತ ಕೇಳ್ತಾರೆ. K ಅಂದ್ರೆ we know very well value of K. We know very well value of K. K means it is 1 by 4 pi epsilon naught. 1 by 4 pi epsilon naught the value ನಿಮಗೆ already ಗೊತ್ತದ್ರಿ, right? K ಅಂತಂದ್ರೆ it is 1 by 4 pi epsilon naught, right? ಸೊ 1 by 4 pi epsilon naught ವ್ಯಾಲ್ಯೂ ನಿಮಗೆ ಎಲ್ಲರಿಗೂ ಗೊತ್ತದೆ, 9 into 10 raised to 9. ಇಲ್ಲಿ ಎಲ್ಲಾ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಬಟ್ ಯೂನಿಟ್ಸ್ ಬೇರೆ ಬೇರೆ ಅದಾವ. ಸೊ ನೀವು ಯೂನಿಟ್ ಯಾವ್ದು ಕರೆಕ್ಟ್ ಅದ ನೋಡ್ಕೋಬೇಕು. ನೋಡ್ರಿ ಎಲ್ಲಾದ್ರೂ 9 into 10 raised to 9, 9 into 10 raised to 9. ಇಲ್ಲಿ 9 into 10 raised to -9 ಅದ. ಸೊ ಆಪ್ಷನ್ ಸಿ ಅಂತೂ ಎಲಿಮಿನೇಟ್ ಆಯ್ತು, ಇದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಪ್ಷನ್ ಡಿ 9 into 10 raised to 9 ಅದ. ಓಕೆ, ಈಗ ಇಲ್ಲಿ ನೋಡ್ರಿ ಆಪ್ಷನ್ ಸಿ ನಮಗೆ ಎಲಿಮಿನೇಟ್ ಆಯ್ತು, ಯಾಕಂತಂದ್ರೆ ಇದು 10 to the power -9 ಅದ. ಸೊ ಇದು ಬಿಟ್ಬಿಟ್ರಿ. ಆಪ್ಷನ್ ಡಿ ನು ನೀವು ಎಲಿಮಿನೇಟ್ ಮಾಡಬಹುದು, ಯಾಕಂದ್ರೆ ಇಲ್ಲಿ ಯೂನಿಟ್ ನ್ಯೂಟನ್ ಅಂತ ಕೊಟ್ಟಿದ. ನ್ಯೂಟನ್ ಅಂತ ಕೊಟ್ಟರೆ ಅದು ಫೋರ್ಸ್ ಆಗ್ತದ್ರಿ. ಕೆ ಇಸ್ ನಾಟ್ ಫೋರ್ಸ್, ಕೆ ಇಸ್ ನಾಟ್ ಫೋರ್ಸ್. ಸೊ ಆಪ್ಷನ್ ಸಿ, ಆಪ್ಷನ್ ಡಿ ಎಲಿಮಿನೇಟ್ ಅದು. ಇನ್ನು ನೀವು ಥಿಂಕ್ ಮಾಡ್ಬೇಕಾಗಿರೋದು ಎ ಮತ್ತು ಬಿ ಮಾತ್ರ. ಓಕೆ, ಇದು ಹೆಂಗ್ ಕನ್ಫರ್ಮ್ ಮಾಡ್ಕೋದ್ರಿ? ಹೌ ಟು ಕನ್ಫರ್ಮ್ ದಿಸ್? ಇಲ್ಲಿ ನೋಡ್ರಿ, ಎಫ್ ಇಸ್ ಈಕ್ವಲ್ ಟು ವಿ ಹ್ಯಾವಿಂಗ್ ಕೆ Q1 into Q2 divided by R square. ಕರೆಕ್ಟ್. ಸೊ ಯೂನಿಟ್ ಆಫ್ ಕೆ ಮ್ಯಾಗ ನಾವು ಡಿಸೈಡ್ ಮಾಡ್ಬೇಕು, ಎ ಕರೆಕ್ಟ್ ಬಿ ಕರೆಕ್ಟ್ ಅಂತ. ಸೊ ಕೆ ಇಸ್ ಈಕ್ವಲ್ ಟು ನಾ ಬರ್ಕೊಂಡ್ರೆ ಇಟ್ ವಿಲ್ ಬಿ ಎಫ್ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ Q1 into Q2. ರೈಟ್. ಎಫ್ ದ ಯೂನಿಟ್ ಏನ್ರಿ? ಎಫ್ ದ ಯೂನಿಟ್ ನಮಗೆ ನ್ಯೂಟನ್, ರೈಟ್. ಆರ್ ದ ಯೂನಿಟ್ ಏನ್ರಿ? ಮೀಟರ್ ಡಿಸ್ಟೆನ್ಸ್. ಸೊ ಇದು ಮೀಟರ್ ಸ್ಕ್ವೇರ್ ಆಯ್ತು. ಡಿವೈಡೆಡ್ ಬೈ ಚಾರ್ಜ್ ಇಂಟು ಚಾರ್ಜ್, ಕೂಲಂಬ್ ಇಂಟು ಕೂಲಂಬ್, ಕೂಲಂಬ್ ಸ್ಕ್ವೇರ್. ಸೊ ನಮಗೆ ಯೂನಿಟ್ ಏನ್ ಬರ್ಬೇಕ್ರಿ? ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಸ್ಕ್ವೇರ್ ನಮಗೆ ಯೂನಿಟ್ ಬರ್ಬೇಕು. Newton meter square per coulomb square. So which option is correct then? According to that, option A is correct. Okay, fifth question. The force on any charge due to the number of other charges is vector sum of all the forces on that charge due to the other charges. This statement is called. Nodri, idu yav statement bandri? Superposition the statement, right? It is the statement of superposition, right? Okay, let me take a rough space here. Okay. ಈಗ ನೋಡ್ರಿ, ಈಗ ನಮಗೆ ಸಪೋಸ್ ಇಲ್ಲಿ ಒಂದು ಚಾರ್ಜ್ ಅದ ಅಂತ ಇಟ್ಕೊಡ್ರಿ. ಲೆಟ್ ಮಿ ಸೇ ದಿಸ್ ಇಸ್ ಅ ಚಾರ್ಜ್ ಕಾಲ್ಡ್ as Q. ಆಮೇಲೆ ಇಲ್ಲಿ ನಮಗೆ ಮತ್ತೊಂದು ಚಾರ್ಜ್ ಅದ ಕಾಲ್ಡ್ as Q1. ಇಲ್ಲಿ ನಮಗೆ ಮತ್ತೊಂದು ಚಾರ್ಜ್ ಅದ ಕಾಲ್ಡ್ as Q2. ಸೊ ಈಗ Q1 ದಿಂದ Q ಮೇಲೆ ಏನ್ ಚಾರ್ಜ್ ಇರ್ತದೆ, ಫೋರ್ಸ್ ಇರ್ತದೆ, ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಲೆಟ್ ಮಿ ಸೇ ಇಟ್ ಇಸ್ 10 ನ್ಯೂಟನ್ ಅಂತ. Q2 ದಿಂದ Q ಮೇಲೆ ಏನ್ ಫೋರ್ಸ್ ಇರ್ತದೆ, ದಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಲೆಟ್ ಮಿ ಸೇ ದಿಸ್ ಇಸ್ 5 ನ್ಯೂಟನ್ ಅಂತ. ಕರೆಕ್ಟ್. ಸೊ ನೋಡ್ರಿ, ಈಗ ಇವ Q2 ದಿಂದ 5 ನ್ಯೂಟನ್ ಚಾರ್ಜ್ ಅದ, Q1 ದಿಂದ 10 ನ್ಯೂಟನ್ ಚಾರ್ಜ್ ಅದ. ಇಫ್ ಐ ಟೇಕ್ ಒನ್ ಮೋರ್ ಚಾರ್ಜ್ ಕಾಲ್ಡ್ as Q3 ಅಂತ ನಾ ಮತ್ತೊಂದು ಚಾರ್ಜ್ ತಗೊಂಡ್ರೆ, ಅಂಡ್ ಆಲ್ ಆರ್ ಪಾಸಿಟಿವ್ ಹಿಯರ್. ಓಕೆ, ಈ Q3 ಫೋರ್ಸ್ ನಮಗೆ ಈ ಕಡೆ ಇರ್ತದ್ರಿ. ಅಂಡ್ ದಿಸ್ ಫೋರ್ಸ್ ಲೆಟ್ ಮಿ ಸೇ ಇಟ್ ವಿಲ್ ಬಿ ಈಕ್ವಲ್ ಟು 20 ನ್ಯೂಟನ್ ಫೋರ್ಸ್ ಅದ ಅಂತ ಅನ್ಕೊಳ್ಳಿ. ಈಗ ನೋಡ್ರಿ, ಮೊದಲು ನೀವು Q1 Q2 ಚಾರ್ಜಸ್ ಮಾತ್ರ ಇಟ್ಕೊಂಡಿದ್ರಿ. Q1 ಫೋರ್ಸ್ ನಮಗೆ 10 ನ್ಯೂಟನ್ ಅದ, Q2 ಫೋರ್ಸ್ ನಮಗೆ 5 ನ್ಯೂಟನ್ ಅದ. ನೀವು ಥರ್ಡ್ ಚಾರ್ಜ್ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದ ಕೂಡಲೇ ಇಲ್ಲಿ ಮತ್ತೊಂದು ಹೊಸ ಫೋರ್ಸ್ ಆಕ್ಟ್ ಆಗ್ಲಿಕ್ಕೆ ಶುರು ಆಯ್ತು. ಬಟ್ ದೇರ್ ಇಸ್ ನೋ ಚೇಂಜಸ್ ಇನ್ ದ ಫಸ್ಟ್ ಫೋರ್ಸ್ as well as second force. Force due to the first charge will not get affected by the presence of the third charge or second charge. Force of the second charge will not get affected due to the presence of Q1 or Q3. So ಪ್ರತಿ ಚಾರ್ಜ್ ಅದು ಫೋರ್ಸ್ ಆ ಚಾರ್ಜ್ ಮೇಲೆ ಆಕ್ಟ್ ಆಗ್ಲೇಬೇಕ್ರಿ. ಈ Q ಚಾರ್ಜ್ ಮೇಲೆ Q1 Q2 Q3 ಮೂರು ಚಾರ್ಜಸ್ ಫೋರ್ಸ್ ಇದ್ರ ಮೇಲೆ ಇಂಡಿಪೆಂಡೆಂಟ್ ಆಗಿ ಆಕ್ಟ್ ಆಗ್ಲೇಬೇಕು, ಬೇರೆ ಬೇರೆ ಡೈರೆಕ್ಷನ್ ಒಳಗೆ. ರೈಟ್. ಸೊ there will be no effect of presence of other charges due to the ಫಸ್ಟ್ ಚಾರ್ಜ್. ಈಗ ಫಸ್ಟ್ ಚಾರ್ಜ್ ಅದು ಫೋರ್ಸ್ ಮೇಲೆ ಸೆಕೆಂಡ್ ಮತ್ತು ಥರ್ಡ್ ಚಾರ್ಜ್ ಏನು ಎಫೆಕ್ಟ್ ಇರಂಗಿಲ್ರಿ. ಸೆಕೆಂಡ್ ಚಾರ್ಜ್ ಅದು ಫೋರ್ಸ್ ಮೇಲೆ ಥರ್ಡ್ ಮತ್ತು ಫಸ್ಟ್ ಚಾರ್ಜ್ ಅದು ಏನು ಎಫೆಕ್ಟ್ ಇರಂಗಿಲ್ರಿ. ಥರ್ಡ್ ಚಾರ್ಜ್ ಅದು ಫೋರ್ಸ್ ಮೇಲೆ ಫಸ್ಟ್ ಮತ್ತು ಸೆಕೆಂಡ್ ಚಾರ್ಜ್ ಅದು ಏನು ಎಫೆಕ್ಟ್ ಇರಂಗಿಲ್ರಿ. ಆಲ್ ಫೋರ್ಸಸ್ ವಿಲ್ ಬಿ ಆಕ್ಟಿಂಗ್ ಆನ್ ದಟ್ ಚಾರ್ಜ್. ಸೊ ಈ ಚಾರ್ಜ್ ಅದ ನೇಬರ್ಹುಡ್ ಒಳಗೆ 3 ಚಾರ್ಜಸ್ ಅದಾವ, 3 ಫೋರ್ಸ್ ಆಕ್ಟ್ ಆಗತ್ತವ್ರಿ. ಹೌ ಮೆನಿ ಫೋರ್ಸ್ ವಿಲ್ ಆಕ್ಟ್ ಆನ್ Q1? ಇತರದ ನೇಬರ್ಹುಡ್ ಒಳಗೆ ಎಷ್ಟು ಚಾರ್ಜಸ್ ಅದಾವ? 3 ಚಾರ್ಜಸ್ ಆರ್ ದೇರ್, 3 ಫೋರ್ಸಸ್ ವಿಲ್ ಆಕ್ಟ್. ಹೌ ಮೆನಿ ಫೋರ್ಸಸ್ ವಿಲ್ ಬಿ ಆನ್ Q2? ಇತರ ಸರೌಂಡಿಂಗ್ ಮೇಲೆ 3 ಚಾರ್ಜಸ್ ಅದಾವ, 3 ಫೋರ್ಸಸ್ ವಿಲ್ ಆಕ್ಟ್. ರೈಟ್, ಲೈಕ್ ದಿಸ್ ಇಟ್ ವಿಲ್ ಬಿ ದೇರ್. ಸೊ ಈ ತರ ಇಂಡಿಪೆಂಡೆಂಟ್ ಅಷ್ಟು ನಂಬರ್ ಆಫ್ ಫೋರ್ಸಸ್ ಆಕ್ಟ್ ಆಗತ್ತವ್ರಿ. ಈಗ ಇದ್ರ ಮೇಲೆ ಆಕ್ಟ್ ಆಗುವಂತ ರಿಸಲ್ಟೆಂಟ್ ಫೋರ್ಸ್ ಎಷ್ಟು ಆಗ್ತದೆ? ಇಟ್ ವಿಲ್ ಬಿ ದ ರಿಸಲ್ಟ್ ಆಫ್ ಆಲ್ 3. ಈ 3 ತರದ ಫೋರ್ಸ್ ರಿಸಲ್ಟೆಂಟ್ ಫೋರ್ಸ್ ಇದ್ರ ಮೇಲೆ ಆಕ್ಟ್ ಆಗ್ತಿರ್ತದೆ. ಕರೆಕ್ಟ್. ಸೊ ಸರೌಂಡಿಂಗ್ ಚಾರ್ಜಸ್ ಏನು ಎಫೆಕ್ಟ್ ಇರಂಗಿಲ್ಲ. ಇದಕ್ಕೆ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಸೊ ಅದರದ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಮಗೆ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸಸ್. ಸೊ ಇದ್ರ ಮೇಲೆ ಡಿಪೆಂಡ್ ಅದ ರೀ. ಆಮೇಲೆ ನೀವು ನೋಡ್ಕೊಂಡ್ರು ಗೊತ್ತಾಗ್ತದ್ರಿ, ಕ್ವಾಂಟೈಸೇಷನ್ ಪ್ರಿನ್ಸಿಪಲ್ ಇದು ಚಾರ್ಜಸ್ ಅಪ್ಲಿಕೇಬಲ್,
ರೈಟ್. ಫೋರ್ಸ್ಕಲ್ಲ, ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ, ಅಡಿಟಿವಿಟಿ ಆಫ್ ಚಾರ್ಜಸ್, ಇವೆಲ್ಲ ನಮಗೆ ಚಾರ್ಜಸ್ ಅಪ್ಲಿಕೇಬಲ್ ರೀ, ರೈಟ್. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ರಿಲೇಟೆಡ್ ಒಂದು ಆಪ್ಷನ್ ಅದ, ಯು ಕ್ಯಾನ್ ಚೆಕ್ ಇಟ್ ಔಟ್. Okay, we'll go for the next questions then. Sixth question. The direction of electric field vector at a point on the equatorial line of dipole. So ನೋಡ್ರಿ, ಡೈಪೋಲ್ ನಾವು ಈ ತರ ತಗೊಂಡ್ರೆ ಇದು ಮೈನಸ್ ಕ್ಯೂ ಅದ, ಇದು ನಮಗೆ ಪ್ಲಸ್ ಕ್ಯೂ ಡೈಪೋಲ್ ಅದ ಅಂತ ಇಟ್ಕೊಡಿ, ಪ್ಲಸ್ ಕ್ಯೂ ಡೈಪೋಲ್. ಇಕ್ವೇಟೋರಿಯಲ್ ಲೈನ್ ಅಂತಂದ್ರೆ ನಮ್ಗೆ ಇಲ್ಲಿಗೆ ಬಂತು, ದಿಸ್ ಇಸ್ ಇಕ್ವೇಟೋರಿಯಲ್ ಪಾಯಿಂಟ್ ಅಥವಾ ಇಕ್ವೇಟೋರಿಯಲ್ ಲೈನ್. ಸೊ ಪಾಸಿಟಿವ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರ್ತದ್ರಿ, ನೆಗೆಟಿವ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರ್ತದ್ರಿ. ಸೊ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಇದು ನಮಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಡೈಪೋಲ್ ಮೂಮೆಂಟ್ ಯಾವ ಕಡೆ ಇರ್ತದ್ರಿ? ಡೈಪೋಲ್ ಮೂಮೆಂಟ್ ವಿಲ್ ಆಲ್ವೇಸ್ ಬಿ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, will always be from negative to positive. So dipole moment the opposite direction ಒಳಗೆ ನಮಗೆ resultant electric field ಇರ್ತದೆ, right? So that is what they are asking. Okay, so here option B is correct. In the opposite direction of the dipole moment, option B is correct. Okay, we'll go for seventh question. Dipole moment is a vector quantity which is pointing from, dipole moment is a vector quantity which is pointing from negative charge to positive charge. So minus q to plus q along the axis of electric dipole. Option A is correct. Eighth question. Name the physical quantity which has the dimensional formula of LTA. Okay, LTA ಅಂತಂದ್ರೆ ನೋಡ್ರಿ, LTA ಈ ತರ ಡೈಮೆನ್ಷನ್ಸ್ ನಮಗೆ ಕೊಟ್ಟಿದ್ದಾರೆ. L stands for length, L stands for length, T stands for time, T is the dimension of time, A stands for current, ampere, A stands for current. So time into ಇದು ನೋಡ್ರಿ, ಇದು ನಮಗೆ ಲೆಂತ್ as it is ಇರಲಿ, time into current ಅಂದ್ರೆ ಇದು ಏನಾಯ್ತ್ರಿ, this is charge, time into current ಅಂದ್ರೆ charge, length ಅಂದ್ರೆ ನಾ ಅದನ್ನು 2a ಅಂತ ತಗೊಂಡ್ರೆ 2a into q, ಇದೇನಾಯ್ತ್ರಿ, this is dipole moment, right? Dipole moment. So ಇದು dimensions of what? It is the dimensions of dipole moment. So option C will be correct. Okay, next, ninth question. Dash is placed in electric field, experience of force in the direction opposite to the direction of electric field. So ಇದು ತಿಳ್ಕೊಡಿ, ಇದು ನಮಗೆ ಆಲ್ರೆಡಿ ಗೊತ್ತದೆ, ನಾವು ಕಾನ್ಸೆಪ್ಟ್ಸ್ ಇನ್ ಕಾಂಪಿಟೇಟಿವ್ ವಿಡಿಯೋಸ್ ಒಳಗೆ ನಾವು ನೋಡ್ಕೊಂಡಿದ್ವಿ, ಅಂತಂದ್ರೆ NEET KCET videos ನಾವು ನೋಡ್ಕೊಂಡಿದ್ದೀವಿ. I have told you there clearly. So if this is the direction of electric field, ಪಾಸಿಟಿವ್ ಚಾರ್ಜ್ ಇದ್ರೆ ಪಾಸಿಟಿವ್ ಚಾರ್ಜ್ ಮೇಲೆ ಫೋರ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಅದ ಆ ಕಡೆ ಆಕ್ಟ್ ಆಗ್ತದೆ. ನೆಗೆಟಿವ್ ಚಾರ್ಜ್ ಇದ್ರೆ ನೆಗೆಟಿವ್ ಚಾರ್ಜ್ ಮೇಲೆ ಫೋರ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಅದ ತರದ ಅಪೋಸಿಟ್ ಡೈರೆಕ್ಷನ್ ಆಕ್ಟ್ ಆಗ್ತದೆ, ರೈಟ್? ಸೊ ದಿಸ್ ಇಸ್ ಹೌ ದ ಫೋರ್ಸ್ ವಿಲ್ ಆಕ್ಟ್. ಅಂದ್ಮೇಲೆ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕು? ಅವ್ರು ನಮ್ಗೆ ಏನ್ ಹೇಳಿದಾರೆ? ಡೈರೆಕ್ಷನ್ ಅಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ an electron, correct? 10th question. When a free electric dipole placed in a non-uniform electric field, the dipole will experience. Free electric dipole in non-uniform electric field ಒಳಗೆ ಇಟ್ಕೊಂಡಾಗ ಅಂತ ಕೇಳ್ತಾರೆ ನೋಡಿ. See, uniform electric field ಇತ್ತಪ್ಪ ಅಂತಂದ್ರೆ, remember uniform electric field ಒಳಗೆ ನೀವು dipole ಇಟ್ಕೊಂಡ್ರೆ force acting on it will be 0, but torque will not be equal to 0. Non-uniform electric field ಒಳಗೆ ನೀವು ಏನಾದರೂ ಇಟ್ಕೊಂಡ್ರೆ their force will also be acting, it will be non-zero, torque will also be acting. So uniform electric field ಒಳಗೆ force, net force ಅದ್ರ ಮೇಲೆ 0 ಇರ್ತದ್ರಿ, but torque non-zero ಇರ್ತದೆ. It means torque will be acting there. Non-uniform electric field ಒಳಗೆ force ಕೂಡ ಆಕ್ಟ್ ಆಗ್ತಿರ್ತದ್ರಿ, ನೆಟ್ ಫೋರ್ಸ್ ಕೂಡ ಆಕ್ಟ್ ಆಗ್ತಿರ್ತದ್ರಿ, ಟಾರ್ಕ್ ಕೂಡ ಆಕ್ಟ್ ಆಗ್ತಿರ್ತದ್ರಿ, ರೈಟ್? ಆಮೇಲೆ ಮೋಷನ್ ನೋಡ್ರಿ, ಇಲ್ಲಿ ಫೋರ್ಸ್ ಇಲ್ಲ, ಬರೀ ಟಾರ್ಕ್ ಇರೋದ್ರಿಂದ ಇಲ್ಲಿ ನಮಗೆ ರೋಟೇಷನಲ್ ಮೋಷನ್ ಎಕ್ಸಿಬಿಟ್ ಆಗ್ತದ್ರಿ. ರೋಟೇಷನಲ್ ಮೋಷನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಡೈಪೋಲ್ ವಿಲ್ ಸ್ಟಾರ್ಟ್ ರೋಟೇಟಿಂಗ್, ರೈಟ್? ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ನೆಟ್ ಫೋರ್ಸ್ ಆಕ್ಟ್ ಆಗತ್ತದ್ರಿ, ಟಾರ್ಕ್ ಆಕ್ಟ್ ಆಗತ್ತದ್ರಿ. ಸೊ ಡ್ಯೂ ಟು ಟಾರ್ಕ್ ಇಟ್ ಹ್ಯಾಸ್ ಟು ರೋಟೇಟ್ ಅಂಡ್ ಡ್ಯೂ ಟು ಫೋರ್ಸ್ ಇಟ್ ಹ್ಯಾಸ್ ಟು ಮೂವ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಅದು ಡಿಸ್ಪ್ಲೇಸ್ ಆಗಬೇಕು. ಅಂದ್ರೆ ಇಲ್ಲಿ ನಿಮಗೆ ಲೀನಿಯರ್ ಮೋಷನ್ ಪ್ಲಸ್ rotational motion ಎರಡೂ ಕಾಣಿಸ್ತಾವ. rotational motion is due to torque, linear motion is due to force, correct? So what it has to experience then? It has to experience both force and torque. Option A will be correct. ಎರಡೂ force ಮತ್ತು torque ಅದರ ಮೇಲೆ act ಆಗ್ತವೆ. Okay, we'll go for the next question then. See 11th question. Electrostatic field lines can never form closed loops. This is due to conservation of charges, quantization of electric charge, conservation of momentum. See, conservation of momentum ಅಂತೂ ಇದಕ್ಕೆ ಸಂಬಂಧ ಇಲ್ಲ. Conservation of charges, quantization of electric charges, these are the properties of basic properties of electric charge. ನಮಗೆ ಕ್ವೆಶ್ಚನ್ ಅದ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನ್ಸ್ ಮೇಲೆ. ಸೊ ಫೀಲ್ಡ್ ರಿಲೇಟೆಡ್ ಒಂದು ಆಪ್ಷನ್ ಅದ ನಮಗೆ ಆಪ್ಷನ್ ಡಿ. ಆಮೇಲೆ ನಮಗೆ ಇದು ಗೊತ್ತಿರಬೇಕು, ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಇಸ್ ಕನ್ಸರ್ವೇಟಿವ್ ಅಂತ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ಆಲ್ಸೋ ಕನ್ಸರ್ವೇಟಿವ್, ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಇಸ್ ಆಲ್ಸೋ ಕನ್ಸರ್ವೇಟಿವ್. ಸೊ ಕನ್ಸರ್ವೇಟಿವ್ ನೇಚರ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್, ದಟ್ ಇಸ್ ದ ರೀಸನ್ ವೈ ದ ಫೀಲ್ಡ್ ಲೈನ್ಸ್ ವಿಲ್ ನಾಟ್ ಫಾರ್ಮ್ ದ ಕ್ಲೋಸ್ಡ್ ಲೂಪ್ಸ್, ರೈಟ್? ಓಕೆ, ಗೋ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. 12th one. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ನೋಡ್ರಿ, ಎಲೆಕ್ಟ್ರಿಕ್ ಫ್ಲಕ್ಸ್ SI ಯೂನಿಟ್ ಕೇಳಿದಾರೆ. ಫ್ಲಕ್ಸ್ ದ ಫಾರ್ಮುಲಾ ಏನದ? ಫ್ಲಕ್ಸ್ ಅಂತಂದ್ರೆ ಇಟ್ ಇಸ್ EdS cos theta. EdS cos theta, this is the formula of flux. E ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮ್, ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಟ್ ಅನ್ನ ನ್ಯೂಟನ್ ಪರ್ ಕೂಲಂಬ್ ಅಂತ ಬರ್ಕೋತೀನಿ, ಅಥವಾ ವೋಲ್ಟ್ ಪರ್ ಮೀಟರ್ ಅಂತ ಬರ್ಕೋಬಹುದು.
right? Newton per coulomb. Next idaita ds ಅಂದ್ರೆ area ಅಂದ್ರೆ meter square, cos theta kantu unit irangilla. So Newton per coulomb meter square, this is the unit of electric flux. So which option is correct? Option C is correct, Newton per coulomb meter square. Go for next question, 13th one. Electric field intensity at a distance r from the center of uniformly charged sphere outside the sphere is E. Which of the following is correct? Nodri, outside the sphere andare, outside the sphere. Okay, so ನಮಗೆ ರಿಲೇಷನ್ ಯಾವ ತರ ನೋಡೋಕೆ ಹೇಳ್ತಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಟೆನ್ಸ್. ಸಿ ಇಫ್ ಯು ಆರ್ ಔಟ್ಸೈಡ್ ದ ಸ್ಪಿಯರ್ ಅದು ನೀವು ಹೊರಗಡೆ ಇದ್ರಿಪ್ಪ ಅಂತಂದ್ರೆ, ಸಿ ಇಫ್ ದಿಸ್ ಇಸ್ ದ ಸ್ಪಿಯರ್ ಹೂಸ್ ರೇಡಿಯಸ್ ಇಸ್ ಕ್ಯಾಪಿಟಲ್ ಆರ್, ನೀವು ಸ್ಪಿಯರ್ ಪಾಯಿಂಟ್ ಇಲ್ಲಿ ತಗೊಂಡಿದ್ದೀರಿ ಅಂತ ಇಟ್ಕೋರಿ. ಇಫ್ ಯು ಆರ್ ಟೇಕನ್ ದ ಪಾಯಿಂಟ್ ಹಿಯರ್, you are outside the sphere now. Distance from the center of the sphere to that point is r. When the point is outside the sphere, this sphere acts like a point charge. ಈ ಸ್ಪಿಯರ್ ನಮಗೆ ಪಾಯಿಂಟ್ ಚಾರ್ಜ್ ತರ ಆಕ್ಟ್ ಮಾಡ್ತದೆ, ಇಟ್ ವಿಲ್ ಆಕ್ಟ್ ಲೈಕ್ ಪಾಯಿಂಟ್ ಚಾರ್ಜ್. ಸೊ ಅವಾಗ ಇದು ನೀವು ಪಾಯಿಂಟ್ ಚಾರ್ಜ್ ಅಂತ ತಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನಾಗ್ತದ್ರಿ, ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಪಾಯಿಂಟ್ ಚಾರ್ಜ್ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಅದ ಫಾರ್ಮುಲಾ ನಮಗೆ ಬರಬೇಕು. ಸೊ ವೆನ್ ದ ಪಾಯಿಂಟ್ ಇಸ್ ಔಟ್ಸೈಡ್ ದ ಸ್ಪಿಯರ್ ಇಸ್ ಕನ್ಸಿಡರ್ಡ್ ಆಸ್ ಅ ಪಾಯಿಂಟ್ ಚಾರ್ಜ್. ಪಾಯಿಂಟ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ 1/4 Q by R square. So E is directly proportional to Q, inversely proportional to R square. Then which option is correct? Which option is correct? Option C is correct. Next, 14th question. The electric field due to an electric dipole at any point on its axis. Electric dipole at any point on its axis mile andre axial electric field ಕೇಳ್ತಾರೆ, which is at a distance r from the center, varies according to. Okay, electric field due to a dipole at an axial point. Axial point the electric field formula ಏನದು, E is equal to 1/4 pi epsilon naught 2p divided by r cube. ಈ ತರ ನಮಗೆ ಫಾರ್ಮುಲಾ ಅದ ರೀ. ಇದು ಯಾವ ಎಲೆಕ್ಟ್ರಿಕ್ ಫೀಲ್ಡ್? ಎಕ್ಸಿಯಲ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ನಮಗೆ ಎಕ್ಸಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಕೇಳ್ತಾನೆ. It is inversely proportional to the cube of distance. Inversely proportional to the cube of distance. Which option is correct? Option D is correct. 15th question. Okay, some physical quantities are listed in column 1 and SI units are listed in column 2. Identify correct. Okay, electric field nodri. Electric field, see electric field ನಮಗೆ ಎರಡು ಫಾರ್ಮುಲಾ ಅದಾವ, ಎರಡು ಯೂನಿಟ್ಸ್ ಅದಾವ. ಒಂದು ನ್ಯೂಟನ್ ಪರ್ ಕೂಲಂಬ್ ಅಥವಾ ವೋಲ್ಟ್ ಪರ್ ಮೀಟರ್. ಹೌ ವೋಲ್ಟ್ ಪರ್ ಮೀಟರ್ ಹೆಂಗೆ? ವೋಲ್ಟ್ ಪರ್ ಮೀಟರ್ ಹೆಂಗಂದ್ರೆ E is equal to we know very well minus dV by dr ಅಥವಾ dV by dx. Voltage by distance. So ಇದು ವೋಲ್ಟ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಅಂದ್ರೆ ಮೀಟರ್, ವೋಲ್ಟ್ ಪರ್ ಮೀಟರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಟ್ ವೋಲ್ಟ್ ಪರ್ ಮೀಟರ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅದ್ರಿ, ಇಲ್ಲಿ ನೋಡ್ರಿ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ನಾವು ಇಲ್ಲಿ ಯೂನಿಟ್ ನ್ಯೂಟನ್ ಪರ್ ಕೂಲಂಬ್ ತಗೊಂಡಿದ್ವಿ. ಇನ್ ಕೇಸ್ ಅದ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಟ್ ನ ಏನಾದ್ರು ವೋಲ್ಟ್ ಪರ್ ಮೀಟರ್ ಅಂತ ತಗೊಂಡು ಈ ಏರಿಯಾದ ಯೂನಿಟ್ ನ ಮೀಟರ್ ಸ್ಕ್ವೇರ್ ಅಂತ ತಗೊಂಡ್ರೆ ಇದು ನಂಗೆ ಆಗ್ತದ ವೋಲ್ಟ್ ಮೀಟರ್. ಯಾಕಂದ್ರೆ ಮೀಟರ್ ಎಷ್ಟು -1 +2 ಹೋಗಿ ವೋಲ್ಟ್ ಮೀಟರ್ ಬರ್ತದ್ರಿ. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ವೋಲ್ಟ್ ಮೀಟರ್. ಸೊ ಇವೆರಡು ಇಲ್ಲದ ಮೇಲೆ ಪರ್ಮಿಟಿವಿಟಿ ಏನಿರ್ಬೇಕು, ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ 1B 2C 3A, 1B 2C 3A, option A is correct. Clear? Okay, we'll go to the next question then. Okay, next question is statement based question of the 16th one. Statement 1, the electric field lines never cross each other. Yes, it is correct. Electric field lines will never cross each other, right? This is one of the basic property of electric field lines. Why they will never cross each other? Because if the two electric field lines will cross each other at a point, you will not get a perfect unique direction for the electric field. For example, ನೋಡ್ರಿ ಈ ಕಡೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಹೋಯ್ತು, ಈ ಕಡೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಹೋಯ್ತಪ್ಪ ಅಂತಂದ್ರೆ ಈ ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ನೀವು ಯಾವ ಕಡೆ ಕೊಡೋರ್ರಿ. ಇಫ್ ಯು ಗಿವ್ ದಿಸ್ ಡೈರೆಕ್ಷನ್, ದಿಸ್ ವಿಲ್ ಗೋ ರಾಂಗ್. If you give this direction, this will go wrong. So intersect ಆದಪ್ಪ ಅಂದ್ರೆ ಅಲ್ಲಿ ಒಂದು ಪರ್ಫೆಕ್ಟ್ ಯೂನಿಕ್ ಡೈರೆಕ್ಷನ್ ನಿಮಗೆ ಸಿಗೋದಿಲ್ಲ ಎಲೆಕ್ಟ್ರಿಕ್ ಫೀಲ್ಡ್. ದಟ್ಸ್ ವೈ ದೇ ವಿಲ್ ನಾಟ್ ಕ್ರಾಸ್ ಅಂತ ನಾವು ಹೇಳ್ತೀವಿ. ಕರೆಕ್ಟ್? ಸೊ ಈಗ ನೋಡ್ರಿ ಸೆಕೆಂಡ್ ಆಪ್ಷನ್ ಸ್ಟೇಟ್ಮೆಂಟ್ ಏನದ, ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರಾಸ್, ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರಾಸ್ ಈಚ್ ಅದರ್, the field at a point of intersection will not have unique direction. Yes, ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಅದ ಇರ್ತದೆ. ಕರೆಕ್ಟ್? ಓಕೆ, ಸೊ ಈಗ ಆಪ್ಷನ್ಸ್ ನೋಡ್ರಿ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. Statement 2 is the correct explanation for statement 1, obviously. Correct? So first option is number correct. 17th one nodri. 4 charges are placed at corners of square PQRS as shown in the figure. The direction of the resultant electric field at the intersection of the diagonals is. Electric field the direction ಕೇಳತಾನೆ. Okay, ಇದು ಪಾಸಿಟಿವ್ ಚಾರ್ಜ್ ಅದ, +2 ನ್ಯೂಟನ್ +2 ನ್ಯಾನೋ ಕೂಲಂಬ್ ಅದ. ಸೊ ಫಸ್ಟ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಯಾವ ಕಡೆ ಇರ್ಬೇಕ್ರಿ? ಇಟ್ ಹ್ಯಾಸ್ ಟು ಬಿ ಇನ್ ದಿಸ್ ಡೈರೆಕ್ಷನ್. ಇದನ್ನ E ಅಂತ ನಾ ಬರೀತೀನಿ. ಸೆಕೆಂಡ್ ಇದ್ರಿ +2 ನ್ಯಾನೋ ಕೂಲಂಬ್, ಇದು ಪಾಸಿಟಿವ್ ಅದ, ಇಟ್ ಹ್ಯಾಸ್ ಟು ಬಿ ಅವೇ ಫ್ರಮ್ ದ ಚಾರ್ಜ್. ಸೊ ಇದನ್ನು ನಾ E ಅಂತ ಬರೀತೀನಿ. ಎಲ್ಲ ಮ್ಯಾಗ್ನಿಟ್ಯೂಡ್ ದಾಗ ಸೇಮ್ ಅದಾರೆ, ಆಲ್ ಚಾರ್ಜಸ್ ಆರ್ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಾ ತರದ್ದು ಸೆಂಟರ್ ಒಳಗೆ ಸೇಮ್ ಇರ್ತದೆ, ಬಿಕಾಸ್ ಚಾರ್ಜ್ ಇಸ್ ಸೇಮ್, ಡಿಸ್ಟೆನ್ಸ್ ಇಸ್ ಸೇಮ್, ರೈಟ್? ಓಕೆ, ನೆಕ್ಸ್ಟ್ -2 ನ್ಯಾನೋ ಕೂಲಂಬ್. -2 ನ್ಯಾನೋ ಕೂಲಂಬ್ ಅಂದ್ರೆ ಇದರದ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಟುವರ್ಡ್ಸ್ ದ ಚಾರ್ಜ್ ಇರಬೇಕು, ಟುವರ್ಡ್ಸ್ ದ ಚಾರ್ಜ್. +2 ನ್ಯಾನೋ ಕೂಲಂಬ್, ಇದರದ ನಮಗೆ ಅವೇ ಫ್ರಮ್ ದ ಚಾರ್ಜ್ ಇರಬೇಕು. ಎಲ್ಲಾ ಚಾರ್ಜಸ್ ಮ್ಯಾಗ್ನಿಟ್ಯೂಡ್ ನಾಗ ಸೇಮ್ ಅದಾವ, ಸೊ ಫೀಲ್ಡ್ ಸೇಮ್ ಇರ್ತದೆ.
So this field and this field will get cancelled since they are equal and opposite in direction. So finally ನಂಗೆ ಇವೆರಡು fields ಉಳಿದ್ರಿ. ಇದರದ resultant ನಂಗೆ ಎಷ್ಟು ಆಗ್ತದಪ್ಪ ಅಂದ್ರೆ 2e ಆಗ್ತದ್ರಿ. 2e, right? In which direction? From O to R. ಈ direction ಒಳಗೆ ನಮ್ಗೆ resultant electric field ಬರಬೇಕು. So resultant electric field is towards R, right? Towards R. Option C is correct. Okay, we'll go for next question then. Okay, last three questions are there. See, the following figure shows the electric field around two charges. Okay, ಇಲ್ಲಿ ನೋಡ್ರಿ ಮೊದಲು electric field lines ಅನ್ನು observe ಮಾಡ್ರಿ. All directions of the electric field lines are away from the charge. ಎಲ್ಲಾನು ನಮಗೆ away from the charge ಅದಾವ್ರಿ. See, Q2 ದಿಂದ away ಅದಾವ, Q1 ದಿಂದನೂ ನಮಗೆ away ಅದಾವ್ರಿ. The charges, the field lines are away from that charge. So away from the charge ಇದ್ದು ಅಂತಂದ್ರೆ it is positive and this is also positive because the field lines are away from the charges, right? So ಎರಡು charges ನಮಗೆ positive ಅದಾವೆ. So which option is correct? Option C. Both charges are positive. 19th question. Which one of the following shows the electric field lines due to electric dipole? Electric dipole ಅಂತಂದ್ರೆ ಎರಡು equal and opposite charges ಇರ್ತಾವೆ. Two equal and opposite charges. So first observe the directions. ಇಲ್ಲೇ ನಂಗೆ electric field lines ಈ ಕಡೆ ಅದಾವೆ, ಇಲ್ಲಿ ನಂಗೆ electric field lines inverse ಅದಾವೆ. So this is positive, this is negative ಅಂತ ಅರ್ಥ. ಯಾಕಂದ್ರೆ electric field lines are going out, here electric field lines are coming in. ಬಟ್ ಇಲ್ಲಿ ನೋಡ್ರಿ ಒಂದು ನೀವು ಅಬ್ಸರ್ವ್ ಮಾಡಬಹುದು, ಡೈರೆಕ್ಷನ್ಸ್ ಕರೆಕ್ಟ್ ಅದಾವ, ಆದ್ರೆ ಈ ಪಾಸಿಟಿವ್ ಚಾರ್ಜ್ ದಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲ ಅದಾವ ನೋಡ್ರಿ. ಹೌ ಮೆನಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕಮಿಂಗ್ ಔಟ್ ಫ್ರಮ್ ಪಾಸಿಟಿವ್ ಚಾರ್ಜ್? ಯು ಕ್ಯಾನ್ ಅಬ್ಸರ್ವ್ ದೇರ್ ಆರ್ ಮೆನಿ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕಮಿಂಗ್ ಔಟ್ ಫ್ರಮ್ ದಿಸ್ ಪಾಸಿಟಿವ್ ಚಾರ್ಜ್, ರೈಟ್? ಅದೇ ನೆಗೆಟಿವ್ ಚಾರ್ಜ್ ನೋಡ್ರಿ, ದೇರ್ ಆರ್ ವೆರಿ ಲೆಸ್ ನಂಬರ್ ಆಫ್ ಲೈನ್ಸ್ ಕಮಿಂಗ್ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್ ಕಂಪೇರ್ಡ್ ಟು ಪಾಸಿಟಿವ್. ಪಾಸಿಟಿವ್ ಕಂಪೇರ್ ಮಾಡ್ರೆ ದೇರ್ ಆರ್ ಮೆನಿ ಲೆಸ್ ನಂಬರ್ ಆಫ್ ಲೈನ್ಸ್ ಕಮಿಂಗ್ ಟುವರ್ಡ್ಸ್ ದ ನೆಗೆಟಿವ್. ಇಟ್ ಮೀನ್ಸ್ ದಟ್ ನೆಗೆಟಿವ್ ಚಾರ್ಜ್, magnitude of negative charge is less than magnitude of positive charge. ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದ್ರೆ ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರ್ತಾವ, ಮ್ಯಾಗ್ನಿಟ್ಯೂಡ್ ಕಮ್ಮಿ ಇದ್ರೆ ಕಮ್ಮಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರ್ತಾವ್ರಿ. ಅವ್ರು ನಮಗೆ ಎಲೆಕ್ಟ್ರಿಕ್ ಡೈಪೋಲ್ ಕೇಳಿದಾರೆ. ಡೈಪೋಲ್ ಅಂದ್ರೆ ಎರಡು ಚಾರ್ಜಸ್ ಮ್ಯಾಗ್ನಿಟ್ಯೂಡ್ ಒಳಗೆ ಸೇಮ್ ಇರಬೇಕು. ಇಲ್ಲಿ ಸೇಮ್ ಇಲ್ಲ, ಮ್ಯಾಗ್ನಿಟ್ಯೂಡ್ ಆಫ್ ನೆಗೆಟಿವ್ ಚಾರ್ಜ್ ಇಸ್ ಲೆಸ್ ದನ್ ಮ್ಯಾಗ್ನಿಟ್ಯೂಡ್ ಆಫ್ ಪಾಸಿಟಿವ್ ಚಾರ್ಜ್, ರೈಟ್? ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಏನೈತೆ ಅದ ಸೇಮ್ ಡಯಾಗ್ರಾಮ್ ಇಲ್ಲಿದೆ. ಸೊ ಇವ್ ಎರಡು ಪಾಸಿಟಿವ್ ಅದ ಅಂದ್ರಿ, ಲೈನ್ ಅದ ಡೈರೆಕ್ಷನ್ಸ್ ನೀವು ನೋಡ್ಕೊಂಡ್ರೆ. ಸೊ ಇದು ಆಪ್ಷನ್ ಹೋಯ್ತು. ಇದು ಸಿಂಗಲ್ ಪಾಯಿಂಟ್ ಚಾರ್ಜ್ ಅದ್ರಿ, ಇಲ್ಲಿ ಡೈಪೋಲ್ ಫಾರ್ಮ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಎಲಿಮಿನೇಟ್ ಆಯ್ತು. ಹಂಗಂದ್ರೆ ಯಾವ್ದು ಕರೆಕ್ಟ್ ಇದೆ? ದಿಸ್ ಆಪ್ಷನ್ ಇಸ್ ಕರೆಕ್ಟ್, ರೈಟ್? ನೋಡ್ರಿ, ಇದು ನಮಗೆ ನೆಗೆಟಿವ್ ಅದ, ಇದು ನಮಗೆ ಪಾಸಿಟಿವ್ ಅದ. ಡಿಪೆಂಡಿಂಗ್ ಆನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್ ಲೈನ್ಸ್ ಯು ಕ್ಯಾನ್ ಟೇಕ್. Lines are going out positive, lines are coming in negative. Same number of lines are there for both the charges. ಎರಡು charges same number of lines are there. Correct? So this option B is correct. 20th question. The given figure is related to Gauss law in electrostatics. Pi is equal to Q by epsilon naught, where Q is equal to. ನೋಡ್ರಿ, ಗಾಸ್ ಲಾ ಅಂತಂದ್ರೆ ಗಾಸ್ ಲಾ ಒಳಗೆ ನಮಗೆ ಪೈ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಅಂತ ಏನ್ ಫಾರ್ಮುಲಾ ಅದಲ್ಲ, ಅಂತ ಏನ್ ಫಾರ್ಮುಲಾ ಅದ. ಇಲ್ಲಿ ಕ್ಯೂ ಅಂದ್ರೆ ಇಟ್ ಇಂಡಿಕೇಟ್ಸ್ ನೆಟ್ ಚಾರ್ಜ್ ವಿಚ್ ಇಸ್ ಎನ್ಕ್ಲೋಸ್ಡ್ ಇನ್ ದ ಗಾಸಿಯನ್ ಸರ್ಫೇಸ್. ಗಾಸಿಯನ್ ಸರ್ಫೇಸ್ ಒಳಗಡೆ ಎನ್ಕ್ಲೋಸ್ ಆಗಿರುವಂತ ನೆಟ್ ಚಾರ್ಜ್ ಅದು. ಸೊ ಇಲ್ಲಿ ನಮಗೊಂದು ಗಾಸಿಯನ್ ಸರ್ಫೇಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಗಾಸಿಯನ್ ಸರ್ಫೇಸ್, ರೈಟ್? ಇದು ನಮಗೆ ಗಾಸಿಯನ್ ಸರ್ಫೇಸ್ ಅದೇ. ಇಲ್ಲಿ ಗಾಸಿಯನ್ ಸರ್ಫೇಸ್ ಒಳಗಡೆ ಎರಡು ಚಾರ್ಜಸ್ ಅದಾವ, ಹೊರಗಡೆ ಎರಡು ಚಾರ್ಜಸ್ ಅದಾವ. ಸೊ ಯು ಶುಡ್ ಇನ್ಕ್ಲೂಡ್ ಓನ್ಲಿ ದ ಚಾರ್ಜಸ್ ವಿಚ್ ಆರ್ ಎನ್ಕ್ಲೋಸ್ಡ್ ಇನ್ ದ ಗಾಸಿಯನ್ ಸರ್ಫೇಸ್. ನೆಟ್ ಚಾರ್ಜ್ ಅಂದ್ರೆ ಗಾಸಿಯನ್ ಸರ್ಫೇಸ್ ಒಳಗಡೆ ಇರುವಂತವು ಮಾತ್ರ. ಸೊ -2 + 8, ದಿಸ್ ವಿಲ್ ಬಿ +6 ಮೈಕ್ರೋಕೂಲಮ್, +6 ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಇಷ್ಟು ನಮಗೆ ಫ್ಲಕ್ಸ್ ಇರಬೇಕು, ರೈಟ್? ಸೊ ಇಲ್ಲಿ ನಮಗೆ ಎಷ್ಟಾಗಬೇಕು? ಓಕೆ, ವ್ಯಾಲ್ಯೂ ಆಫ್ ವೇರ್ ಕ್ಯೂ ಇಸ್, ಕ್ಯೂದ ವ್ಯಾಲ್ಯೂ ನಮಗೆ ಕೇಳತಾನೆ. ಸೊ ಕ್ಯೂ ವ್ಯಾಲ್ಯೂ ನಮಗೆ +6 ಮೈಕ್ರೋಕೂಲಮ್. ಆಪ್ಷನ್ ಡಿ ಇಸ್ ಕರೆಕ್ಟ್, right? So that is all about the MCQs on electric charges and fields, right? These MCQs I have taken from the question bank which has been released by the board, right? So our MCQs ಗಳನ್ನು ಇಲ್ಲಿ solve ಮಾಡಿದೀನಿ. By this you will get an idea how the MCQs will come and how we have to solve it. You will get to know the approach also, right? Okay, dear students, if you are not subscribed to the channel, if you like the content of this channel, please don't forget to subscribe the channel, share the video, share the channel with your friends, right? Thank you so much. If you need anything else, please put a comment in the comment box and keep supporting and keep watching the channel. Thank you so much. We'll meet again in the next video. Okay.